ಸೊ hello friends, I welcome you all to my another tutorial video. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ರೈಲ್ವೆ ಟಿಕೆಟ್ ಬುಕ್ ಮಾಡಬೇಕಾದ್ರೆ ಯೂಸ್ ಆಗುವ ಕೋಡ್ ವರ್ಡ್ಗಳ ಫುಲ್ ಫಾರ್ಮ್ ಹಾಗೂ ಅದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಹಾಗಾದರೆ ಬನ್ನಿ, ಯಾವುದೇ ತಡ ಮಾಡದೆ ಈ ವಿಡಿಯೋನ ಶುರು ಮಾಡೋಣ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಯಾವ್ಯಾವ ರೀತಿ ಆ ಕೋಡ್ ವರ್ಡ್ಗಳಿದ್ದಾವೆ ಅಂತ. ನೀವು ಯಾವುದೇ ಟಿಕೆಟ್ ಬುಕ್ ಮಾಡೋಕೆ ಹೋದರೂ ಈ ಥರ SL 2A 3A 1A ಆ ಥರ ಎಲ್ಲ ಕೋಡ್ಸ್ ಇರುತ್ತೆ. ಅದನ್ನು ನಾನಿವತ್ತು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಯಾವುದೇ ಟೆನ್ಷನ್ ತೊಗೋಬೇಕಾಗಿಲ್ಲ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಈಗ ಫಸ್ಟ್ ನಾವು ಏನು ಡಿಸ್ಕಸ್ ಮಾಡ್ತೀವಿ ಅಂತಂದರೆ ಸೀಟ್ಸ್ ಅಥವಾ ಕೋಚಸ್, ಅಂದರೆ ನೀವು ಯಾವ ಥರ ಸೀಟ್ನಲ್ಲಿ ಕೂತ್ಕೋಬೋದು, ಯಾವ ಥರ ಸೀಟ್ನ ಬುಕ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ನೀವೀಗ ನೋಡ್ತಿರ್ಬೋದು ಸ್ಕ್ರೀನಲ್ಲಿ ನಾನು ಸ್ವಲ್ಪ ಸೀಟರ್ಸ್ನ ಅಥವಾ ಕೋಚಸ್ನ ಲಿಸ್ಟ್ ಮಾಡಿದ್ದೀನಿ. ಮೊದಲನೇದು ಯಾವುದಂತಂದರೆ 2S ಅಂದರೆ ಏನಿಲ್ಲ, ಸೇಮ್ ನಾವು ಯಾವ ರೀತಿ ಬಸ್ನಲ್ಲಿ ಟ್ರಾವೆಲ್ ಮಾಡ್ತಿರೋ ಬಸ್ನಲ್ಲಿ ಸೀಟ್ಸ್ ಹೇಗಿರುತ್ತೋ, ಅಂದರೆ ಎರಡೆರಡು ಸೀಟ್ ಇರುತ್ತೆ, ಆದರೆ ಕೇವಲ ಕುತ್ಕೊಂಡು ಹೋಗ್ಬೋದು ಅಷ್ಟೇ, ಮಲ್ಕೊಳ್ಳೋಕ್ಕಾಗಲ್ಲ ಅದರಲ್ಲಿ. ಈ ಕಂಪಾರ್ಟ್ಮೆಂಟಲ್ಲಿ AC ಇರೋದಿಲ್ಲ, ಕೇವಲ ಇದು ಡೇ ಟೈಮಲ್ಲಿ ಮಾತ್ರ ಟ್ರಾವೆಲ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೈಟ್ ಟೈಮ್ ಟ್ರಾವೆಲ್ ಮಾಡೋರು ಇದನ್ನು ಪ್ರಿಫರ್ ಮಾಡೋಕ್ಕೆ ಹೋಗಬೇಡಿ. ಈಗ ನೀವು ಅದ್ರ ಪಕ್ಕದಲ್ಲೇ ಇನ್ನೊಂದು ನೋಡ್ಬೋದು SL ಅಂತ. SL ಅಂದರೆ ನಿಮ್ಗೆಲ್ಲರೂ ಗೊತ್ತೇ ಇರುತ್ತೆ, ಸ್ಲೀಪರ್ ಕೋಚ್ ಅಂತ. ಮ್ಯಾಕ್ಸಿಮಮ್ ಮೆಂಬರ್ಸ್ ಅದರಲ್ಲೇ ಟ್ರಾವೆಲ್ ಮಾಡೋದು. ಅದ್ರ ಬಗ್ಗೆ ನಾನು ಏನು ಡೀಟೇಲಾಗಿ ಹೇಳ್ಬಾರ್ದು ಅಂದ್ಕೊಂಡಿದ್ದೀನಿ, ನಿಮ್ಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಮುಂದೆ ಹೋಗೋಣ. ಮುಂದೆ 3A ಅಂತಿದೆ. 3A ಅಂದರೆ ಸೇಮ್ ಟು ಸೇಮ್ ಸ್ಲೀಪರ್ ಕೋಚ್ ಥರನೇ ಇರುತ್ತೆ, ಅಂದರೆ 3 ಸ್ಟೆಪ್ಸ್ ಇರುತ್ತೆ ಮಲ್ಕೊಳ್ಳೋಕ್ಕೆ. ಆದರೆ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಸ್ಲೀಪರ್ ಕೋಚಲ್ಲಿ AC ಇರೋದಿಲ್ಲ, ಆದರೆ 3Aನಲ್ಲಿ AC ಇರುತ್ತೆ. 3A ಕಂಪಾರ್ಟ್ಮೆಂಟಲ್ಲಿ AC ಇರುತ್ತೆ, ಆದರೆ ಸೇಮ್ ಟು ಸೇಮ್ ಸ್ಲೀಪರ್ ಕೋಚ್ ಥರನೇ ಇರುತ್ತೆ. ಈಗ ಅದ್ರ ಪಕ್ಕ ನೀವು 2A ಅಂತ ನೋಡ್ಬೋದು. 2A ಅಂತಂದರೆ ಸೇಮ್ ಟು ಸೇಮ್ 3A ಥರನೇ AC ಇರುತ್ತೆ, ಆದರೆ ಬರೀ ಎರಡೆರಡು ಸ್ಟೆಪ್ ಮಾತ್ರ ಇರುತ್ತೆ ಮಲ್ಕೊಳ್ಳೋಕ್ಕೆ. ಇದು ಸ್ವಲ್ಪ 3Aಗಿಂತ ಸ್ವಲ್ಪ ಲಕ್ಸುರಿ ಆಗಿರುತ್ತೆ, ಅಷ್ಟೇ ಕಾಸ್ಟ್ಲಿ ಕೂಡ ಇರುತ್ತೆ. ಅಂದರೆ ಈಗ 3Aನಲ್ಲಿ ಬೆಡ್ಶೀಟು ಬೆಡ್ಡು ಅವೆಲ್ಲ ಇರೋದಿಲ್ಲ, ಅಂದರೆ ಬೆಡ್ ಇರುತ್ತೆ ಆದರೆ ಬೆಡ್ಶೀಟ್ ಇರೋದಿಲ್ಲ. ಆದರೆ 2Aನಲ್ಲಿ ಬೆಡ್ಶೀಟ್ ಇರುತ್ತೆ, ಒಂದು ತಲೆಮುಟ್ಟಿ ಥರ ಏನೋ ಇರುತ್ತೆ, ಆದರೆ AC ಇರುತ್ತೆ. ಓಕೆ, ಈಗ ನೀವು ಅದ್ರ ಪಕ್ಕದಲ್ಲೇ 1A ಅಂತಿದೆ, ಅದು ನೋಡ್ಬೋದು. 1A ಅಂತಂದರೆ ಫಸ್ಟ್ ಕ್ಲಾಸ್ AC ಕೋಚ್ ಅಂತ. ಅಂದರೆ ನೀವು ಈ 3A 2Aಗಿಂತ ಕಂಪೇರ್ ಮಾಡಿದ್ರೆ ಫಸ್ಟ್ ಕ್ಲಾಸ್ AC ಕೋಚ್ ಇನ್ನೂ ತುಂಬ ಜಾಸ್ತಿನೇ ಲಕ್ಸುರಿ ಆಗಿರುತ್ತೆ, ಜಾಸ್ತಿನೇ ಕಾಸ್ಟ್ಲಿ ಆಗುತ್ತೆ. ಅಂದರೆ ಇದರಲ್ಲಿ ಕುತ್ಕೊಳ್ಳಬಹುದು ಮತ್ತು ಮಲ್ಕೊಳ್ಳಬಹುದು, ಆ ಥರ ಇರುತ್ತೆ. ನಿಮಗೆ ಒಂದು ಸಪ್ರೇಟ್ ಕಂಪಾರ್ಟ್ಮೆಂಟ್ ಥರ ಚಿಕ್ಕ ಕಂಪಾರ್ಟ್ಮೆಂಟ್ ಇರುತ್ತೆ, ಫುಲ್ಲು ಲಕ್ಸುರಿ ಆಗಿರುತ್ತೆ, ಅಷ್ಟೇ ಕಾಸ್ಟ್ಲಿನೂ ಕೂಡ ಆಗಿರುತ್ತೆ ಇದು. ಮತ್ತು ನಾವು ಇನ್ನು ಮುಂದೆ ನೋಡೋದಾದರೆ ಇಲ್ಲಿ 3E ಅಂತ ಇದೆ. 3E ಅಂತಂದರೆ ಎಕಾನಮಿ ಅಂತ, ಅಂದರೆ ಸೇಮ್ ಟು ಸೇಮ್ 2S ಥರನೇ ಇರುತ್ತೆ. ಮತ್ತು ನೀವು ಇದನ್ನು ಜನರಲ್ ಅಂತಲೂ ಕೂಡ ಹೇಳ್ಬೋದು. ಮತ್ತು ಇದಿಷ್ಟು ಕೋಚಸ್ ಹೆಂಗಿರುತ್ತೆ ಅಂತ ನಾನು ಪಿಕ್ಚರ್ಸಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಹಾಗಾಗಿ ನೀವು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಈ ವಿಡಿಯೋನ ಮುಂದಿನ ಭಾಗಕ್ಕೆ ಹೋಗೋಣ. ಈಗ ಈ ವಿಡಿಯೋದ ಮುಂದಿನ ಟಾಪಿಕ್ ನೋಡೋದಾದರೆ ನೀವು ಸ್ಕ್ರೀನಲ್ಲಿ ನೋಡ್ತಿರ್ಬೋದು RAC WL GNWL ಅಂತೆಲ್ಲ ಇದೆ. RAC ಅಂತಂತಂದರೆ ರಿಸರ್ವೇಷನ್ ಅಗೇನ್ಸ್ಟ್ ಕ್ಯಾನ್ಸಲೇಷನ್ ಅಂತ. ಅಂದರೆ ಈಗ ನೀವು ಯಾವುದೋ ಒಂದು ಟ್ರೈನ್ನ ಬುಕ್ ಮಾಡೋಕೆ ಹೋಗ್ತೀರಾ, ಆದರೆ ಆ ಕಂಪಾರ್ಟ್ಮೆಂಟ್ ಫುಲ್ಲು ಬುಕ್ ಆಗೋಗಿರುತ್ತೆ. ಆಗ ನಿಮ್ಮನ್ನ RAC ಕಸ್ಟಮರ್ ಅಂತ ಹೇಳಿ ನಿಮ್ಗೆ ಟಿಕೆಟ್ ಕೊಡ್ತಾರೆ. ಆಗ ನಿಮ್ಮದು ಟಿಕೆಟ್ ಕನ್ಫರ್ಮ್ ಆಯಿತು ಅಂತಲೇ ಅರ್ಥ. ನೀವು ಆರಾಮಾಗಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೋದು, ಅಂದರೆ ನೀವು ಟ್ರಾವೆಲ್ ಮಾಡಬಾರ್ದು ಅಂತ ಏನಿರಲ್ಲ, ನೀವು ಟ್ರಾವೆಲ್ ಮಾಡ್ಬೋದು. ಆದರೆ ಇನ್ನೊಬ್ಬರು RAC ಕಸ್ಟಮರ್ ಜೊತೆ ನೀವು ಶೀಟ್ ಶೇರ್ ಮಾಡಬೇಕಾಗುತ್ತೆ. ನಾನು ನಿಮಗೆ ಕೆಳಗಡೆ ಅಲ್ಲಿ ಫೋಟೋನ ತೋರಿಸ್ತಾ ಇರ್ತೀನಿ, RAC ರಿಸರ್ವೇಷನ್ ಅವ್ರದ್ದು ಸೀಟ್ ಹೇಗಿರುತ್ತೆ ಅಂತ. ಅಂದರೆ ಇದು ನಿಮಗೆ ಅಕಸ್ಮಾತಾಗಿ ನಿಮಗಿಂತ ಮುಂಚೆ ಬುಕ್ ಮಾಡಿದವ್ರು ಯಾರಾದರೂ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ರೆ ಆಗ ನಿಮಗೆ ಆ ಸೀಟು ನಿಮಗೆ ಸಿಗೋ ಚಾನ್ಸಸ್ ತುಂಬ ಜಾಸ್ತಿನೇ ಇರುತ್ತೆ. ಆಗ ನಿಮಗೆ ಕನ್ಫರ್ಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ RAC ರಿಸರ್ವೇಷನ್ ಅವ್ರಿಗೆ. ಹಾಗಾಗಿ ನೀವು RAC ಟಿಕೆಟ್ ಏನಾದರೂ ಬಿದ್ದರೆ ನಿಮಗೆ ಏನು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ನೀವು ಟ್ರಾವೆಲ್ ಮಾಡ್ಬೋದು. ಅಕಸ್ಮಾತಾಗಿ ಅವ್ರೇನೋ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಆ ಸೀಟು ಸಿಗುತ್ತೆ. ಈಗ ವೆಯ್ಟಿಂಗ್ ಲಿಸ್ಟ್ ಅಂತ ಭಾಳ ಜನಕ್ಕೆ ಗೊತ್ತಿರುತ್ತೆ, ಅಂದರೆ RACಗಿಂತನೂ RACನೂ ಬುಕ್ ಆಗೋಗಿರುತ್ತೆ. ಇನ್ನೂ RAC ಬಿಟ್ಟು ಇನ್ನು ಆಗ್ತಾನೆ ಯಾರಾದರೂ ಬುಕ್ಕಿಂಗ್ ಮಾಡೋಕ್ಕೆ ಬಂದರೆ ಅವ್ರಿಗೆ ವೆಯ್ಟಿಂಗ್ ಲಿಸ್ಟ್ ಬೀಳುತ್ತೆ. ಅಂದರೆ ಇದು ಕನ್ಫರ್ಮ್ ಆಗೋ ಚಾನ್ಸಸ್ಸು 50% ಇರುತ್ತೆ. ಅಂದರೆ ಚಾರ್ಟ್ ಪ್ರಿಪೇರ್ ಮುಂಚೆನೇ ಚಾರ್ಟ್ ಪ್ರಿಪೇರ್ ಆದಮೇಲೆ ಕನ್ಫರ್ಮ್ ಆಗೋ ಚಾನ್ಸಸ್ ಇರೋದಿಲ್ಲ. ಅಕಸ್ಮಾತ್ ಈ ಟಿಕೆಟ್ ಏನಾದರೂ ಕ್ಯಾನ್ಸಲ್ ಆದರೆ ನಿಮಗೆ ರೀಫಂಡ್ ಸಿಗುತ್ತೆ. ಹಾಗೆ ನೀವು ಜನರಲಲ್ಲಿ ಟ್ರಾವೆಲ್ ಮಾಡ್ಬೋದು ಬೇರೆ ಟಿಕೆಟ್ ತೊಗೊಂಡು. ಮತ್ತು ಇಲ್ಲಿ ಜನರಲ್ ವೆಯ್ಟಿಂಗ್ ಲಿಸ್ಟ್ ಅಂತಲೂ ಕೂಡ ಇದೆ. ಅದೇ ನಾನು ಹೇಳೋಕ್ಕೆ ಬಂದಿದ್ದು, ನೀವು ಅಕಸ್ಮಾತ್ ಈ ವೆಯ್ಟಿಂಗ್ ಲಿಸ್ಟ್ ಏನಾದರೂ ಕ್ಯಾನ್ಸಲ್ ಆದರೆ ನಿಮಗೆ ಜನರಲ್ ಟಿಕೆಟ್ ಕೊಡೋ ಚಾನ್ಸಸ್ ತುಂಬ ಜಾಸ್ತಿನೇ ಇರುತ್ತೆ. ನೀವು ಜನರಲ್ ವಾರ್ಡಲ್ಲಿ ಟ್ರಾವೆಲ್ ಮಾಡ್ಬೋದು ಇದರಲ್ಲಿ. ಮತ್ತು ಈ CNF ಏನಪ್ಪ ಅಂತಂದರೆ CNF ಅಂತ ಗೊತ್ತಾಗಿರುತ್ತೆ ನಿಮಗೆ, ಕನ್ಫರ್ಮ್ ಟಿಕೆಟ್ ಅಂತ. ಯಾಕಂದರೆ ಇದು ನನಗೂ ಬೇಜಾನ್ ಎಕ್ಸ್ಪೀರಿಯೆನ್ಸ್ ಆಗಿದೆ. RAC ಟಿಕೆಟ್ ಬಿದ್ದಿದ್ರೂ ಒಂದು 2-3 ದಿವಸದಲ್ಲಿ ಯಾರ್ಯಾರು ಕ್ಯಾನ್ಸಲ್ ಮಾಡಿರ್ತಾರೋ ಆ ಸೀಟ್ ನನಗೆ ಸಿಕ್ಕಿದೆ, ಅದು ಕನ್ಫರ್ಮ್ ಆಗಿದೆ. ಈ CNF ಅಂತಂದರೆ ಕನ್ಫರ್ಮ್ ಆಗಿರೋ ಟಿಕೆಟ್ ಅಂತ. ಮತ್ತು ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ನೀವು RLWL ಅಂತಂದರೆ ರಿಮೋಟ್ ಲೊಕೇಶನ್ ವೇಟಿಂಗ್ ಲಿಸ್ಟ್ ಅಂತ. ಅಂದರೆ ನೀವು ಇವಾಗ
ಬೆಂಗಳೂರಿಂದ ಡೆಲ್ಲಿಗೆ ಹೊರಡ್ತಾ ಇದ್ದೀರಾ ಅಂತಂದರೆ ಅವೆರಡರ ಮಧ್ಯೆ ಇರೋ ಚಿಕ್ಕ ಪುಟ್ಟ ಊರುಗಳು ಇರ್ತಾವಲ್ಲ, ಅಲ್ಲಿ ಟ್ರೈನ್ ನಿಲ್ಲಿಸಲೇಬೇಕಾಗುತ್ತೆ. ಆ ಜನಗಳಿಗೆ ಇರೋ ರಿಸರ್ವೇಷನ್ ಇದು RLWL ಅಂತಂತ ಅವ್ರಿಗೆ ಕೊಡೋ ಟಿಕೆಟ್ಗಳಿದು. ಅವ್ರಿಗೆ ಸಪ್ರೇಟ್ ಕಂಪಾರ್ಟ್ಮೆಂಟ್ ಇರುತ್ತೆ. ಯಾಕಂತಂದರೆ ನಾವು ಎಲ್ಲೋ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಿರ್ತೀವಿ, ಅವ್ರು ನಮ್ಮ ಹತ್ರ ಇಂಟ್ರಾಪ್ಟ್ ಆಗಬಾರ್ದು ಅಂತ ಅವ್ರಿಗೆ ಸಪ್ರೇಟ್ ರಿಸರ್ವೇಷನ್ ಕೊಡ್ತಾರೆ. ಮತ್ತು ಈ ಕಡೆ ತತ್ಕಾಲ್ ಅಂತ ನೋಡ್ತಾ ಇದ್ದೀರಿ, ಅದು ಸ್ಪೆಷಲ್ ಟ್ರೈನ್ ಇದು, ಅಂದರೆ ಸ್ಪೆಷಲ್ ರಿಸರ್ವೇಷನ್. ಈಗ ಅಕಸ್ಮಾತ್ ಯಾರೋ VIP ಅವ್ರದ್ದೇನಾದರೂ ಟ್ರೈನ್ ಮಿಸ್ ಆಗಿದ್ರೆ ಅಥವಾ ನಾಳೆನೇ ಹೋಗಬೇಕು ಆ ಥರ ಎಲ್ಲ ಇದ್ದರೆ ಇದು ಸ್ಪೆಷಲ್ ಟ್ರೈನ್. ಇದ್ರ ಖರ್ಚು ಜಾಸ್ತಿ ಬರುತ್ತೆ. ಅಂದರೆ ನಾವು ಬೇಕಾದ ತಕ್ಷಣವೇ ಬುಕ್ ಮಾಡ್ಕೊಂಡು ಹೋಗ್ಬೋದು. ಅದು ಜಾಸ್ತಿ ಬಜೆಟ್ ಇರೋರಿಗೆ ಸಾಧ್ಯ ಇಲ್ಲ. ಅಂದರೆ ಯಾರಾದರೂ VIP ರೆಕಮೆಂಡೇಷನ್ ಮಾಡಿ ಹೋಗೋವಂಥ ಟ್ರೈನ್ ಇದು. ಸೊ ಫ್ರೆಂಡ್ಸ್, ಇದಿಷ್ಟು ರಿಸರ್ವೇಷನ್ ಕೋಟಾ ಅಥವಾ ರಿಸರ್ವೇಷನ್ ಕಂಪಾರ್ಟ್ಮೆಂಟ್ನಲ್ಲಿ ಟ್ರಾವೆಲ್ ಮಾಡೋ ಬಗ್ಗೆ ಡಿಸ್ಕಷನ್ ಮಾಡಿದ್ದು. ಈಗ ಮುಂದೆ ನಾನು ಯಾವ ಟಿಕೆಟ್ ಬುಕ್ ಮಾಡಿದ್ದೀನಿ, ಟಿಕೆಟ್ ಬುಕ್ ಮಾಡಿದಾಗ ಹೇಗಿರುತ್ತೆ ಆ ಟಿಕೆಟ್ನ ನಿಮಗೆ ತೋರಿಸ್ತೀನಿ. ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇರುತ್ತೆ, ನೀವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿದ್ರೆ ಯಾವ ರೀತಿ ಬರುತ್ತೆ ಅಂತ. ಈ ಟಿಕೆಟ್ ಯಾವುದೇ TT ಬಂದರೂ ನಿಮ್ಮನ್ನ ಟಿಕೆಟ್ ಕೇಳೋದಿಲ್ಲ. ಯಾಕೆಂತಂದರೆ ಚಾರ್ಟ್ ಪ್ರಿಪೇರ್ ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡಿದ್ದೀರ ಅಂತ. ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿದವ್ರಿಗೆ ಯಾರೂ ಅಷ್ಟೊಂದು ಕೇಳೋಕೆ ಹೋಗೋದಿಲ್ಲ. ಅಕಸ್ಮಾತ್ ಡೌಟ್ ಬಂದರೆ ಮಾತ್ರ ಕೇಳ್ತಾರೆ. ಆಗ ನಿಮ್ಮ ಫೋನಲ್ಲಿದ್ದರೂ ಇದನ್ನು ತೋರಿಸಿದ್ರೆ ಸಾಕು, ಅವ್ರೇನು ಕೇಳೋಕೆ ಹೋಗಲ್ಲ. ಈಗ ನಾನು ನಿಮಗೆ ಟ್ರೈನಲ್ಲಿ ಕಂಪಾರ್ಟ್ಮೆಂಟ್ಗಳು ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಈಗ ನೀವು ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು, ಈ ಕಡೆ 3 ಇದೆ. ಇದು ಸ್ಲೀಪರ್ ಕೋಚ್ದು, ಅಂದರೆ 6 ಜನ ಕೂತ್ಕೋಬೋದು ಒಂದು ಕಡೆ. ಮತ್ತು ಈ ಕಡೆ ಸೈಡ್ ಇರೋದು ಅಪ್ಪರ್ ಬರ್ತು, ಲೋವರ್ ಬರ್ತ್ ಅಂತ. ಈಗ ನಿಮಗೆ ಇನ್ನೊಂದು ಪಿಕ್ಚರ್ ತೋರಿಸ್ತೀನಿ. ಇದರಲ್ಲಿ ನೋಡ್ಬೋದು ಅಪ್ಪರ್ ಬರ್ತ್, ಮಿಡಲ್ ಬರ್ತ್, ಲೋವರ್ ಬರ್ತ್, ಸೈಡ್ ಅಪ್ಪರ್ ಬರ್ತ್, ಸೈಡ್ ಲೋವರ್ ಬರ್ತ್. ಸೈಡ್ ಅಪ್ಪರ್ ಬರ್ತ್, ಸೈಡ್ ಲೋವರ್ ಬರ್ತ್ ಅಂತಂದರೆ ಈ ಟ್ರೈನಲ್ಲಿ ಸೈಡಲ್ಲಿ ಇರುತ್ತಲ್ಲ ಒಂದೇ ಒಂದು ಸ್ಲೀಪರ್ ಕೋಚ್ ಇರುತ್ತೆ, ಅದ್ರ ಮೇಲೆ ಇನ್ನೊಂದು ಅಪ್ಪರ್ ಬರ್ತ್ ಅಂತಂದರೆ ಮೇಲ್ಗಡೆ ಇರೋದು. ಸೊ ಫ್ರೆಂಡ್ಸ್, ಇದಾಯಿತು ಇವತ್ತಿನ ವಿಡಿಯೋಗೆ ಇಷ್ಟೇ. ಸೊ ಇದಕ್ಕೂ ಮೀರಿ ಇನ್ನೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ. ಐ ಥಿಂಕ್ ಇದು ನನ್ನ ಮೊದಲನೇ ವಿಡಿಯೋ ಅಥವಾ 2ನೇ ವಿಡಿಯೋ ಆಗಿರ್ಬೋದು. ಸೊ ನೀವು ಇಷ್ಟೊತ್ತು ಗಂಟೆ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.